ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇದ್ವಿ ಚೆಕ್ ಡಿಸ್ಕೌಂಟ್ ದಂಧೆ ಬಗ್ಗೆ. ಸಾಕಷ್ಟು ವರ್ಷಗಳಿಂದ ಈ ಒಂದು ದಂಧೆ ನಡೀತಾ ಇದೆ. ಆದರೆ ಎಲ್ಲ ಇಲಾಖೆಗಳು ಇದರಲ್ಲಿ ಶಾಮೀಲಾಗಿದೆ. ಯಾವ್ಯಾವ ಅದಕ್ಕೆ ಸಹಕಾರಗಳು ಕೊಡ್ತಾ ಇದ್ದಾವೆ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕ್ಗಳಿಗೆ ಅನ್ನೋದು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಈಗ ಭಾಗವಹಿಸಿದ್ದಾರೆ. ಅವರ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನಿಮ್ಮ ಸಹಕಾರಿ ಟೈಮ್ಸ್ನ ಸಂಪಾದಕರಾದಂಥ ಕೆ ಮೋಹನ್ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಅವರೇ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಹಾಗೆಯೇ ಎಂ ಆರ್ ರಂಗನಾಥ್ ಅವರಿದ್ದಾರೆ. ಅವರು ನಿವೃತ್ತ ಅಪರ ನಿಬಂಧಕರು, ಸಹಕಾರ ಇಲಾಖೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂತರಾಜು ಬಿಆರ್ ಇದ್ದಾರೆ, ಸಹಕಾರಿ ಹೋರಾಟಗಾರರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಮೋಹನ್ ಅವರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ದಂಧೆ ಸಾಕಷ್ಟು ವರ್ಷಗಳಿಂದ ನಡೀತಾ ಇರೋಂಥದ್ದು, ಯಾಕೆ ಇದರ ಮೇಲೆ ಇಲಾಖೆಗಳ ಸರ್ಕಾರದ ಕಣ್ಣು ಬಿದ್ದಿಲ್ಲ? ಮೊದಲನೇದಾಗಿ ನಾನು ಸರ್ವಜ್ಞನ ವಚನದೊಂದಿಗೆ ಶುರು ಮಾಡ್ತೀನಿ. ಅದರಲ್ಲಿ ಅರಸರಕ್ಕಸನಂತೆ ವರಮಂತ್ರಿ ಹುಲಿಯಂತೆ ಬರೆವಾತ ನಾಡನರಿಯಂತೆ ಪರಿವಾರ ಗರಗಸದಂತೆ ಸರ್ವಜ್ಞ ಅಂತ ಹೇಳಿದ್ದಾನೆ ಅದರಲ್ಲಿ. ಯಾಕೆಂತಂದರೆ ಅರಸರಕ್ಕಸನಾದಾಗ ಈ ಪರಿವಾರ ಗರಗಸವಾಗುತ್ತೆ. ಅಲ್ಲಿ ಮೊದಲು ನಾವು ಅಲ್ಲಿರ್ತಕ್ಕಂಥ ರಾಜ ಸರಿ ಹೋಗಬೇಕು. ಯಥಾ ರಾಜ ತಥಾ ಪ್ರಜಾ ಅಂತಕ್ಕಂಥದ್ದು ಇದೆ. ಅಲ್ಲಿ ಆ ರಾಜ ಸರಿ ಇದ್ದು ಅಲ್ಲಿರ್ತಕ್ಕಂಥ ಏನಿದ್ದಾರೆ ಸಚಿವರುಗಳು, ಅವರು ಸರಿಯಾಗಿ ಕಾನೂನು ಹಾಗೂ ನಿಯಮಗಳನ್ನು ತಿಳ್ಕೊಬೇಕಾಗುತ್ತೆ. ಅಲ್ಲಿ ಅದಾದ ನಂತರ ನಮ್ಮಲ್ಲಿ ಟಾಪ್ ಬ್ರಾಸ್ ಅಂತ ಏನು ಕರಿತೀವಿ, ರಿಜಿಸ್ಟ್ರಾರ್ ಆಫ್ ಕೋಪರೇಟಿವ್ ಸೊಸೈಟೀಸ್ ಅಂತ ಏನು ಕರಿತೀವಿ, ಅವರು ಸರಿಯಾಗಿ ಕಾನೂನನ್ನು ತಿಳ್ಕೊಬೇಕಾಗತ್ತೆ. ಇಲ್ಲಿ ನಡೀತಕ್ಕಂಥ ಅಕ್ರಮಗಳು, ಅವ್ಯವಹಾರಗಳು, ದುರುಪಯೋಗಗಳನ್ನು ನೋಡಬೇಕಾಗತ್ತೆ ಇದರಲ್ಲಿ. ಆಮೇಲೆ ಎಲ್ಲ ಸಹಕಾರ ಬ್ಯಾಂಕ್ಗಳಿಗೆ, ಯಾವುದೇ ಸಹಕಾರ ಬ್ಯಾಂಕ್ ಇರ್ಬೋದು, ಸೌಹಾರ್ದ ಬ್ಯಾಂಕ್ ಇರ್ಬೋದು, ಅದಕ್ಕೆ ಹೋಗಿ ಸರಿಯಾದ ರೀತಿಯಲ್ಲಿ ತಪಾಸಣೆಯನ್ನು ಮಾಡಿದ್ದರೆ ಈ ರೀತಿಯ ಅವ್ಯವಹಾರಗಳು ಬರ್ತಿರಲಿಲ್ಲ. ಇದು ಈ ಅವ್ಯವಹಾರಕ್ಕೆ ಕಾರಣ ಬಹಳಷ್ಟು ಕುಟುಂಬ ಪ್ರೇರಿತವಾದಂಥ ಕೆಲವು ಆಡಳಿತ ಮಂಡಳಿಗಳಿದೆ ಬೆಂಗಳೂರಿನಲ್ಲಿ. ಆ ಕುಟುಂಬ ಪ್ರೇರಿತ ಆಡಳಿತ ಮಂಡಳಿಗಳು ಈ ಹಿಂದೆ ಅವರು ಏನೂ ಇಲ್ಲದೆ ಇದ್ದರು. ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಆರ್ಥಿಕ ಬಲ ಇರಲಿಲ್ಲ. ಆದರೆ ಈ ಒಂದು ಬ್ಯಾಂಕಿನ ಹೆಸರುಗಳನ್ನ ಹೇಳಿಕೊಂಡು ಇವತ್ತಿನ ದಿವಸ ರಾಜ್ಯದಲ್ಲಿ ಶ್ರೀಮಂತರಾಗ್ಬಿಟ್ಟಿದ್ದಾರೆ, ರಾತ್ರೋರಾತ್ರಿ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಆ ಶ್ರೀಮಂತತನ ಎಲ್ಲಿಗೆ ಮುಟ್ಟಿದೆ ಅಂತಂದರೆ, ಅವರು ಇವತ್ತು ಏನಾದರೂ ಕೂಡ ನಾವು ಈ ಚಾನಲ್ಲಿಗೆ ಬಂದು ಇಲ್ಲಿಗೆ ಕೊಡ್ತಿದ್ದೀವಿ ಅಂತಂದರೆ ಮನೆಗೆ ಹೋಗೋದು ಕೂಡ ಕಷ್ಟವಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಯಾಕಂತಂದರೆ ಅವ್ರಿಗೆ ಹಣಬಲ ಇದೆ, ತೋಳ್ಬಲ ಇದೆ, ರಾಜಕೀಯ ಬಲ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಆ ಬಲಗಳನ್ನು ಇಟ್ಕೊಂಡು ಅವರ ಜೀವ ಚೆನ್ನಾಗಿದೆಯೇ ಹೊರತು ಬೇರೆಯವರ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಚೆಕ್ ಡಿಸ್ಕೌಂಟ್ ವ್ಯವಹಾರಕ್ಕೆ ಬರೋದೇ ಆದರೆ, ಈ ಚೆಕ್ ಡಿಸ್ಕೌಂಟ್ ಅಂತಕ್ಕಂಥದ್ದು ಸುಮಾರು 1999ರಿಂದ ನಡೀತಿರ್ತಕ್ಕಂಥ ಅಕ್ರಮ ಅವ್ಯವಹಾರದ ದಂಧೆ. ಇದರಲ್ಲಿ ಈ ಅಕ್ರಮ ಅವ್ಯವಹಾರದ ದಂಧೆಗಳಲ್ಲಿ ಹೇಗೆ ಅಂತಂದರೆ, ಅವರು ಈ KYC ನಾರಮ್ಸ್ ಅಂತ ಬರುತ್ತೆ ನಮ್ಮಲ್ಲಿ, 1948 ಇದರದ್ದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಬರುತ್ತೆ. ಆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನಲ್ಲಿ ಈ ಒಂದು ರೀತಿಯಾದಂಥ ಚೆಕ್ ಡಿಸ್ಕೌಂಟ್ ಮಾಡಬಾರ್ದು ಅಂತ ಹೇಳಿ ಈ ಹಿಂದೆಯೇ ಭಾರತೀಯ ರಿಸರ್ವ್ ಬ್ಯಾಂಕು ಸುತ್ತೋಲೆಯನ್ನು ಕಳಿಸಿತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಥರ್ಡ್ ಪಾರ್ಟಿ ಚೆಕ್ಸ್, ಮೂರನೇ ವ್ಯಕ್ತಿಯ ಚೆಕ್ಗಳನ್ನು ತಾವು ಮಾಡಬಾರ್ದು ಅಂಥೇಳಿ ಎಲ್ರಿಗೂ ಕೂಡ ಸುತ್ತೋಲೆಗಳನ್ನು ಕಳಿಸಿದ್ರು. ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇವತ್ತಿನ ಸಹ ಹಿರಿಯಣ್ಣ, ಬ್ಯಾಂಕ್ಗಳಿಗೆ ಅದು ಹಿರಿಯಣ್ಣ. ಅಂತಹ ಬ್ಯಾಂಕಿನ ಎಲ್ಲ ಆದೇಶಗಳನ್ನು ಕೂಡ ಗಾಳಿಗೆ ತೂರಿದ್ದಾರೆ ಇವತ್ತು. ಆ ಗಾಳಿಗೆ ತೂರಿ ಅವರು ನೀಡಿರ್ತಕ್ಕಂಥ ಎಲ್ಲ ಆದೇಶಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಹಣವನ್ನು ಸಂಪಾದಿಸ್ತಾ ಇದ್ದಾರೆ. ಇವತ್ತು ಈ ಅಕ್ರಮವಾದ ಈ ಹಣವನ್ನು ಸಂಪಾದಿಸ್ತಾ ಇರೋದು ದೇಶದ ಆರ್ಥಿಕತೆಗೆ ನಿಜಕ್ಕೂ ಕೂಡ ಬುಡಮೇಲು ಮಾಡ್ತಕ್ಕಂಥ ಆಘಾತಕಾರಿ ಅಂಶ ಇದು. ಅಲ್ಲ, ಮೋಹನ್ ಅವರು, ನನಗೊಂದು ಪ್ರಶ್ನೆ ಏನಂದರೆ, ಈಗ ಇವರು ಇಷ್ಟೊಂದು ಓಪನ್ ಆಗಿ ಬಿಂದಾಸ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಬಿಸ್ನೆಸ್ ಮಾಡ್ತಾರಲ್ಲ, ಸೊ ಇವ್ರಿಗೆ ಗೊತ್ತಿರಲ್ವಾ ಇದೊಂದು ಅಕ್ರಮ ನಾವು ಮಾಡ್ತಿರೋದು? ಇಷ್ಟೊಂದು ಓಪನ್ ಆಗಿ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲಿಂದ ಬಂತು ಅಂತ ನಾನು ಕೇಳ್ತಿರೋದು. ಇದಕ್ಕೇನು ಅಂತಂದರೆ, ಕೆಲವು ಸೌಹಾರ್ದ ಬ್ಯಾಂಕ್ನ ಆಡಳಿತ ಮಂಡಳಿಗಳು ಮತ್ತು ಕೋಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಗಳು, ಆ ಆಡಳಿತ ಮಂಡಳಿಗಳು ಅವ್ರಿಗೇನು ಅಂತಂದರೆ, ಮೊದಲನೇದಾಗಿ ಸಹಕಾರ ಸಂಘಗಳ ಕಾಯ್ದೆ 27 ಅಂತ ಇದೆ. ಆ 27ರಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಜನರಲ್ ಬಾಡಿಯನ್ನು ಮಾಡಬೇಕಾಗುತ್ತೆ. ವಾರ್ಷಿಕ ಮಹಾಸಭೆ ಅಂತ ಕರಿತೀವಿ 27ರಲ್ಲಿ. ಆ ವಾರ್ಷಿಕ ಮಹಾಸಭೆಯನ್ನೇ ನಡೆಸೋದಿಲ್ಲ. ಅದರಲ್ಲಿ ಬೇಕಂತ ಎಲ್ಲರದ್ದು ಸಿಗ್ನೇಚರ್ನ ಅವರೇ ತಗೊಳ್ತಾರೆ. ಆ ಸಿಗ್ನೇಚರ್ ತೊಗೊಂಡು ಜನರಲ್ ಬಾಡಿ ಮಾಡ್ದಂಗೆ ಮಾಡ್ತಾರೆ. ಕೇವಲ 10 ನಿಮಿಷದ ಒಳಗಡೆ ಒಂದು ಮಹಾಸಭೆಯನ್ನು ಮುಗಿಸ್ಬಿಡ್ತಾರೆ. ಅಲ್ಲಿ ಹೊರಗಡೆ ಏನು ಮಾಡಿರ್ತಾರೆ, ಅಲ್ಲಿ ಎಲ್ರಿಗೂ ಕೂಡ ಈ ನಮ್ಮ ಸದಸ್ಯರಿಗೆ ಅವರಿಗೆ ಬೇಕಾದಂಥ ಉಡುಗೊರೆಗಳನ್ನ ಅಲ್ಲೇ ಕೊಟ್ಬಿಡ್ತಾರೆ. ಅಲ್ಲಿ ಒಳಗಡೆ ಏನು ನಡೀತಿದೆ ಅಂತಕ್ಕಂಥದ್ದು ಅಂದರೆ ಅವ್ರಿಗೆ ಏನು ಬೇಕು ಅದನ್ನು ಅವ್ರು ಮಾಡ್ಕೋತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದರೆ, ನಾವೇ ಹೋಗಿ ಸೌಹಾರ್ದ ಮಂಡಳಿಯವರ ಅಧಿಕಾರಿಗೆ ಕೇಳಿದ್ರೆ ಅವ್ರು ನನ್ನ ಹತ್ರ ಏನು ಹೇಳಿದ್ರಂದರೆ, ನೋಡಿ ಮೇಡಮ್, ಅಲ್ಲಿ ನೀವು ಚುನಾವಣೆ ಮಾಡಿಲ್ಲ ಅಂದರೆ, ಮಹಾಸಭೆ ಮಾಡಿಲ್ಲ ಅಂದರೆ ಅದು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಬಟ್ ಈ ರೀತಿ ಚೆಕ್ ಡಿಸ್ಕೌಂಟ್ ಮಾಡಿಕೊಂಡ್ರೆ, ಇಂಥ ವ್ಯವಹಾರದಲ್ಲಿ ಅವ್ರು ತೊಡಕೊಂಡ್ರೆ ಅದು ನಮ್ಗೆ ಬರಲ್ಲ, ಅದನ್ನೆಲ್ಲವೂ RBI ನೋಡ್ಕೋಬೇಕು ಅಂತಾರೆ.
ಅದು ಎಷ್ಟರ ನಿಮಗೆ ಸರ್, ನಿಮಗೆ ಅಂದರೆ ಈಗ ಸಹಕಾರ ಸಂಘ ಮಾಡುವಂಥ ಇಂಥ ಅವ್ಯವಹಾರ ಇದೇನು ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ಗೊತ್ತಿದೆ. ನನಗನ್ಸುತ್ತೆ ನಿಮ್ಮ ಹಿಂದೆ ಸಹಕಾರಿ ಇಲಾಖೆಯವರೇ ಬಂದಿಲ್ಲಿ ಚೆಕ್ ಡಿಸ್ಕೌಂಟ್ ಮಾಡಿದಂಥ ಉದಾಹರಣೆಗಳೂ ಇರಬಹುದು. ಆದರೆ ಅವರಂತಾರೆ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ನಮಗೆ ಗೊತ್ತೂ ಇಲ್ಲ, ಮತ್ತು ಅದು ನಮ್ಮ ಅಂಡ್ರಿಗೂ ಬರಲ್ಲ ಅಂತ. ನಿಜಾನಾ ಸರ್ ಅದು? ಮೇಡಮ್, ಈಗ ನಮ್ಮ ಸಹಕಾರ ಬ್ಯಾಂಕ್ಗಳಿಗೆ ಆಗಿಂದಾಗೆ ನಮ್ಮ ಇಲಾಖೆಯಿಂದ ಮತ್ತು RBIನಿಂದ ಪ್ರತಿ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ತಪಾಸಣೆ ನಡೆಯುತ್ತೆ. ಮತ್ತು ಆಡಿಟ್ ಡಿಪಾರ್ಟ್ಮೆಂಟ್ನವರು ಸಹ ಆಡಿಟ್ ಮಾಡ್ತಾರೆ. ಇಂಥ ಸನ್ನಿವೇಶದಲ್ಲಿ ಎಲ್ಲೆಲ್ಲಿ ಈ ರೀತಿ ಅವ್ಯವಹಾರ ಕಂಡು ಬಂದ ಕೂಡಲೇ ಇಲಾಖೆಯವರು ಮತ್ತು ಅದೇ ರೀತಿ RBIನವರು ಸಂಬಂಧಪಟ್ಟ ಆಡಳಿತ ಮಂಡಳಿಯವರಿಗೆ ನೋಟಿಸ್ ಕೊಟ್ಟು ಈ ರೀತಿ ಮಾಡಿದ್ದು ತಪ್ಪು, ಒಂದು ವೇಳೆ ನೀವು ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ನ ನಾವು ರದ್ದು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿಲಿ ಬ್ಯಾಂಕ್ನವರು, ಆಡಳಿತ ಮಂಡಳಿಯವರು RBIನವರು ಕೊಟ್ಟಂಥ ನಿರ್ದೇಶನಗಳನ್ನು ಸರಿಯಾಗಿ ಪಾಲನೆ ಮಾಡದೇ ಇದ್ದರೆ ಎಷ್ಟೋ ಬ್ಯಾಂಕ್ಗಳು RBIನವರು ಲೈಸೆನ್ಸ್ನ ರದ್ದು ಮಾಡಿದ್ದಾರೆ. ಇಂಥ ಪ್ರಸಂಗಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ. ಆದರೆ ಸಹಕಾರಿ ಸಂಘಗಳಿದಾವಲ್ಲ ಸರ್, ಈಗ ಇವ್ರು ಮಾಡ್ತಾರೆ, ಫಸ್ಟ್ ಸಹಕಾರಿ ಸಂಘದ ಥ್ರೂವಲ್ಲಿ ಚೆಕ್ ಕಳಿಸ್ತಾರೆ. ಸಂಘಕ್ಕೆ ಏನಾದರೂ ಚೆಕ್ ವ್ಯವಹಾರ ಮಾಡುವಂಥ ಅಧಿಕಾರ ಇದೆಯಾ? ನೋಡಿ, ಸಂಘಕ್ಕೆ ಚೆಕ್ ಅವ್ರದ್ದೇ ಆದಂಥ ಒಂದು ಪರಿಮಿತಿಲಿ ಅವರು ಚೆಕ್ ವ್ಯವಹಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಇಲಾಖೆಯಿಂದ ಅದು ಅಪ್ರೂವಲ್ ತೊಗೊಂಡಿರಬೇಕು, ಮಾಡಿದರೆ ಮಾತ್ರ ಅದಕ್ಕೆ ಅವಕಾಶ ಇದೆ. ಅದಿಲ್ಲದೆ ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ, ಮೂರನೇ ವ್ಯಕ್ತಿ ಚೆಕ್ ಮಾಡಕ್ಕೆ ಬರೋದಿಲ್ಲ. ಸೊ ಈ ಕಾರಣದಿಂದ ಈ ಯಾವುದೇ ಒಂದು ಚೆಕ್ ಕೊಡಬೇಕಾದಾಗ ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದು ಸಂಬಂಧಪಟ್ಟ ಹಾಗೆ RBIಯಿಂದನೂ ಒಂದು ಡೈರೆಕ್ಟ್ ಗೈಡ್ಲೈನ್ಸ್ ಇದೆ. ಅದೇ ರೀತಿ ಸಹಕಾರ ಇಲಾಖೆಯಿಂದ ನಿಬಂಧಕರು ಸಹ ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಿರ್ತಾರೆ, ಅವ್ರು ಮಾಡಬೇಕಾ ಮಾಡಬಾರ್ದಾ ಅಂತ. ಒಂದು ವೇಳೆ ಅವರು ಮಾಡಬಾರ್ದು ಅಂತಾಗ ಆ ಒಂದು ಚೆಕ್ ಏನೋ ಇಶ್ಯೂ ಮಾಡೋದಾಗಲಿ ಅಥವಾ ಅದನ್ನು ಹಾನರ್ ಮಾಡೋದಾಗಲಿ ಮಾಡ್ತಕ್ಕದ್ದಲ್ಲ, ಮಾಡೋಂಗಿಲ್ಲ. ಸೊ ಇಂಥ ಪ್ರಸಂಗಗಳು ಬಂದಾಗ ಇಲಾಖಾಧಿಕಾರಿಗಳು ಅಂಥ ಬ್ಯಾಂಕ್ಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಈಗ ನೀವು ಮಾಡ್ತಾ ಇರೋದು ತಪ್ಪು, ಇನ್ನು ಮುಂದೆ ಈ ರೀತಿ ಮುಂದುವರಿಸ್ಕೊಂಡು ಹೋದರೆ ನಿಮ್ಮ ಮೇಲೆ ಕ್ರಮ ತಗೋತೀವಿ, ಆಡಳಿತ ಮಂಡಳಿನ ರದ್ದು ಮಾಡ್ತೀವಿ ಅಂತ ಸಾಕಷ್ಟು ಈ ಪ್ರಸಂಗಗಳು ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಸರ್ಕಾರದಿಂದ ಮತ್ತು ಇಲಾಖೆಯಿಂದ ಸಾಕಷ್ಟು ನಾವು ಶಿಸ್ತಿನ ಕ್ರಮ ಆಡಳಿತ ಮಂಡಳಿಯವರು ತಗೊಂಡಿದ್ದೀವಿ. ನೋಟಿಸ್ ಹೋಗಿದೆ, ಅದು ಕ್ರಮ ಆಗುತ್ತೆ, ಖಂಡಿತ ಆಗುತ್ತೆ. ಉದಾಹರಣೆಗೆ ಸಾಕಷ್ಟು ಬ್ಯಾಂಕ್ಗಳು ಹಿಂಗೆ ಆಗಿದ್ದನ್ನು ನಾವು ಸಮಾಪನೆ ಮಾಡಿದ್ದೀವಿ ಮತ್ತು ಆ ಲೈಸೆನ್ಸ್ನ ರದ್ದು ಮಾಡಿದ್ದೀವಿ. ಓಕೆ, ಆದರೆ ನನಗೇನು ಒಂದು ಸರ್, ಈಗ ಇಷ್ಟು ಅವರು ಚೆಕ್ ದಿನಕ್ಕೊಂದು ಮಿನಿಮಮ್ ಆದರೂ 100-200 ಚೆಕ್ ವ್ಯವಹಾರ ಮಾಡಿಯೇ ಮಾಡ್ತಾರೆ ನಾವಲ್ಲಿ ನೋಡಿದ ರೀತಿಯಲ್ಲೇ. ಆದರೆ ಈ ಚೆಕ್ಗಳು ಎಲ್ಲಿ ಹೋಗ್ತಿವೆ, ಯಾಕೆ ಇಷ್ಟೊಂದು ಬಿಂದಾಸಾಗಿ ಇವ್ರು ಮಾಡ್ತಿದ್ದಾರೆ? ಇದನ್ನೆಲ್ಲ ಈಗ ನಾವೇ ಒಂದು ರಹಸ್ಯ ಕಾರ್ಯಾಚರಣೆ ಮಾಡಿ ನಾವೊಂದು 2 ದಿನದಲ್ಲೇ ಅಷ್ಟು ವ್ಯವಹಾರನ ನೋಡಿದ್ವಿ. ಬಟ್ ಯಾಕೆ ನಮ್ಮ ಅಧಿಕಾರಿಗಳಿಗೆ ಅಲ್ಲ, ರಾಜಾರೋಷ ಕೂತಿರ್ಬೇಕಾದ್ರೆ ಗೊತ್ತಿರಬೇಕಲ್ಲ ಅಧಿಕಾರಿಗಳಿಗೆ. ಕೆಲವೊಂದು ವೇಳೆ ಏನಾಗುತ್ತೆ ಅಂದರೆ ಆಡಳಿತ ಮಂಡಳಿಯವರು ಅವ್ರದ್ದೇ ಆದಂಥ ಒಂದು ಕಾನೂನು ಅಂದರೆ ಒಂದು ನಿಯಮಗಳನ್ನು ರಚಿಸ್ಕೊಂಡಿರ್ತಾರೆ. ಆ ನಿಯಮಗಳಲ್ಲಿ ಅವರು ತಮ್ಮ ಒಂದು ಬ್ಯಾಂಕಿಂಗ್ ಬಿಸ್ನೆಸ್ ಮಾಡಬೇಕಾಗಿದೆ. ಒಂದು ವೇಳೆ ಅದೇನಾದ್ರು ಮಾಡ್ತಾ ಇರೋದು ಆಗಿತ್ತು ಅಂತಂದರೆ, ನಿಯಮ ಬಾಹಿರಾಗಿತ್ತು ಅಂದರೆ ಸಂಬಂಧಪಟ್ಟ ಅದು ಏನೋ ಸಂಘದ ಅಥವಾ ಬ್ಯಾಂಕಿನ ಸದಸ್ಯರುಗಳು ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಈ ಥರ ನಡೀತಾ ಇದೆ, ಇದನ್ನು ಸರಿಪಡಿಸಿ ಅಂದಾಗ ಖಂಡಿತ ನಮ್ಮ ಇಲಾಖೆನವರು ಇದ್ರ ಬಗ್ಗೆ ಕಾಳಜಿ ತೊಗೊಂಡು ಅದನ್ನು ಎಲ್ಲೆಲ್ಲಿ ಈ ಥರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಖಂಡಿತ ಕ್ರಮ ತೊಗೊಂಡಿದ್ದಾರೆ. ನನಗೆ ಗುರು ಅಲ್ಲಿ ನಾವು ಗಮನಿಸಿದಂಗೆ ಏನಂದರೆ ಅಲ್ಲಿ ಹೆಚ್ಚಿನ ವ್ಯವಹಾರಗಳು ನಡೆಯೋದೇ ಕೋಆಪರೇಟಿವ್ ಸಂಘ. ಅವ್ರು ಹೋದಾಗ ಚೆಕ್ ತಗೊಂಡಾಗ ಹೇಳೋದು ಒಂದೇ ಮಾತು, ನಮ್ಮ ಸೊಸೈಟಿಯವರು ಎಕ್ಸೆಪ್ಟ್ ಮಾಡಲ್ಲ, ಅಥವಾ ಸೊಸೈಟಿಯಲ್ಲಿ ಇಷ್ಟು ಡಿಸ್ಕೌಂಟ್ ತಗೋತಾರೆ, ಇಷ್ಟು ಹಣ ತಗೋತಾರೆ, ಹಾಗಾಗಿ ನಾವು ಹೆಚ್ಚು ತಗೋತಿದ್ದೀವಿ, ಹಬ್ಬಗಳ ದಿನದಲ್ಲಿ ಇಂಥ ಸೊಸೈಟಿಯಲ್ಲಿ ಇಷ್ಟು ರೇಟ್ ಹಾಕ್ತಾರೆ. ಅಂದರೆ ಇವರು ಮಾತಲ್ಲಿ ಇರೋದೇ ಸೊಸೈಟಿ ಅಂತ, ಅಂದರೆ ಇಷ್ಟೊಂದು ವ್ಯವಹಾರ ಮಾಡ್ತಿರೋದು ಇವರು ಸೊಸೈಟಿಯ ಮೂಲಕವೇ. ಆದರೆ ಇಲ್ಲೊಂದು ನಾವು ಗಮನಿಸಬೇಕಾದದ್ದು, ಸೊಸೈಟಿಗೆ ಚೆಕ್, ಮೂರನೇ ವ್ಯಕ್ತಿಯ ಚೆಕ್ ಡಿಸ್ಕೌಂಟ್ ಮಾಡುವಂಥ ಯಾವ ಅಧಿಕಾರನೂ ಇಲ್ಲ, ಸ್ಪಷ್ಟವಾಗಿ ಇದೆ. ಆದರೆ ಇಷ್ಟೊಂದು ಬಿಂದಾಸಾಗಿ ಇವರು ವ್ಯವಹಾರನ ಮಾಡ್ತಿದ್ದಾರೆ ಅಂದರೆ ನಮಗೆ ಏನಾಗಿದೆ ಅಂತಂದ್ರೆ ಅವ್ರು ಏನು ಅಂತಂದ್ರೆ ಕಾನೂನಿಗೆ ತಾವೇ ಅತೀತರು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕಾನೂನಿಗೆ ತಾವೇ ಅತೀತರೇನೋ ಅಂತಕ್ಕಂಥದ್ದಿದೆ. ಯಾಕೆಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಬಹಳಷ್ಟು ಬಾರಿ ನಾನು ಕೂಡ ಪತ್ರವನ್ನು ಬರೆದಿದ್ದೇನೆ. ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಪತ್ರವನ್ನು ಬರೆದು ಈ ರೀತಿ ನಡೀತಿದೆ, ಈವನ್ ಫೈನಾನ್ಸ್ ಮಿನಿಸ್ಟ್ರಿಗೆ ಕೂಡ ನಾನು ಪತ್ರ ಬರೆದಿದ್ದೀನಿ, ಬರೆದು ಕ್ರಮ ತಗೊಳ್ಳಿ ಇದ್ರ ಬಗ್ಗೆ. ಇದು ಯಾಕೆಂತಂದರೆ ಇದರಿಂದ ಇನ್ಫ್ಲೇಷನ್ನು ಏನಿದೆ, ಆ ಇನ್ಫ್ಲೇಷನ್ ಹೆಚ್ಚಾಗ್ಬಿಡುತ್ತೆ. ಅದರಲ್ಲಿ ಅವಾಗ ಏನಾಗುತ್ತೆ, ಅಲ್ಲಿ ನಮಗೆ ಇವತ್ತು ತಾವು ನೋಡ್ತಾ ಇದ್ದೀರಾ, ಬಾಂಬೆನಲ್ಲಿ ಯಾವುದೇ ರೀತಿಯಾದಂಥ ಇನ್ಫ್ಲೇಷನ್ ಆದರೂ ಕೂಡ ಅಲ್ಲಿ ಮೊದಲು ಎಫೆಕ್ಟ್ ಆಗೋದು ಬಾಂಬೆನಲ್ಲಿ, ಅಲ್ಲಿಂದ ಇಡೀ ರಾಷ್ಟ್ರಕ್ಕೆ ಎಫೆಕ್ಟ್ ಆಗುತ್ತೆ ಇದ್ರದ್ದು. ಇದರಿಂದ ಶ್ರೀಮಂತರಾಗ್ತಿದ್ದಾರೆ ಇವರು, ಏನೂ ಇಲ್ಲದೆ ಇರ್ತಕ್ಕಂಥವ್ರು ತಾವು ಶ್ರೀಮಂತರಾಗ್ತಿದ್ದಾರೆ ರಾತ್ರೋರಾತ್ರಿ. ಇದಕ್ಕೆ ಕಾರಣ ಏನಂತಂದರೆ, ಮೊದಲು ಭಾರತೀಯ ರಿಸರ್ವ್ ಬ್ಯಾಂಕು ಈ ಹಿಂದೆ 1997ರಲ್ಲಿ ಇದೇ ರೀತಿ ಒಂದು ಬಿಜಾಪುರದಲ್ಲಿ ಒಂದು ಸಹಕಾರಿ ಬ್ಯಾಂಕು ಇದೇ ರೀತಿ ನಡೆಸಿತ್ತು. ಅವ್ಯವಹಾರಗಳು ಅಂತಂದರೆ ಅದು ಹೇಳ್ತಿರೋದು, ಇಟ್ ಸ್ಪೀಕ್ಸ್ ಇನ್ ವಾಲ್ಯೂಮ್ಸ್, ದಿ ಹೈ ಡಿಗ್ರಿ ಆಫ್ ಕಲ್ಪಬಿಲಿಟಿ ವಿ ಸ್ಪೀಕ್ಸ್ ಇನ್ ವಾಲ್ಯೂಮ್ಸ್ ಅಂತ ಹೇಳಿ ಕರೀತಾರೆ. ಅದರದ್ದು ಜ್ಯೋತಿರ್ಲಿಂಗ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ
ಅದರಲ್ಲಿ ಆ ಬ್ಯಾಂಕಿಗೆ ಲೈಸೆನ್ಸೇ ಇಲ್ಲ. ಅವರು 1997ರಲ್ಲಿ ಬೆಂಗಳೂರಿನಿಂದ ಹಲವಾರು ಸಹಕಾರ ಬ್ಯಾಂಕ್ಗಳಿಂದ ಡೆಪಾಸಿಟ್ ಪಡಿತಾರೆ. ಲೈಸೆನ್ಸ್ ಕ್ಯಾನ್ಸಲ್ ಆಗಿರುತ್ತೆ. ಜ್ಯೋತಿರ್ಲಿಂಗ ಕೋಪರೇಟಿವ್ ಬ್ಯಾಂಕ್ ಅಂತ ಹೇಳಿ ಅದರದ್ದು ಅಲ್ಲ 1997 ಸರ್, ಈಗ ಚೆಕ್ ಡಿಸ್ಕೌಂಟ್ ವ್ಯವಹಾರ ಮಾಡಿದ್ದಕ್ಕೆ ರಿಸರ್ವ್ ಬ್ಯಾಂಕ್ ಯಾವತ್ತಾದ್ರೂ ಈ ದಂಡ ಹಾಕಿದಂತ ಉದಾಹರಣೆಗಳು ಇವೆಯಾ? ಹಲವಾರು ಬ್ಯಾಂಕ್ಗಳಿಗೆ ದಂಡ ಹಾಕಿದೆ ರಿಸರ್ವ್ ಬ್ಯಾಂಕು. ಈಗಾಗಲೇ ಹಿಂದೆ ಶ್ರೀಚರಣ್ ಕೋಪರೇಟಿವ್ ಬ್ಯಾಂಕ್ ಅನ್ನೋದು ಮಾಡಿರ್ತಕ್ಕಂಥ ಇದಕ್ಕೆ ಸೆಕ್ಷನ್ 47A 1 ಸಬ್ ಕ್ಲಾಸ್ ಬಿ 46 ಸಬ್ ಕ್ಲಾಸ್ ಎನಲ್ಲಿ 5 ಲಕ್ಷ ರೂಪಾಯಿಗಳ ದಂಡವನ್ನು ಈಗಾಗಲೇ ಭಾರತೀಯ ರಿಸರ್ವ್ ಬ್ಯಾಂಕ್ ವಿಧಿಸಿದೆ. ಅದರಲ್ಲಿ ಈವನ್ ಮಲ್ಲೇಶ್ವರಂ ಕೋಪರೇಟಿವ್ ಬ್ಯಾಂಕ್ ಅಂತಕ್ಕಂಥದ್ದಕ್ಕೂ ಕೂಡ ಅದರಲ್ಲಿ ಮೇ 6ನೇ ತಾರೀಕು 2009ರಲ್ಲಿ 1949 ರೆಗ್ಯುಲೇಷನ್ ಆ್ಯಕ್ಟಲ್ಲಿ 46(4) ಪ್ರಕಾರ 5 ಲಕ್ಷ ರೂಪಾಯಿಗಳ ದಂಡವನ್ನು ಕೂಡ ವಿಧಿಸಿದ್ದಾರೆ. ಅಂದ್ರೆ ಇವರು ದಂಡ ವಿಧಿಸಿ ಸುಮ್ಮನಾಗ್ಬಿಡ್ತಾರೆ ಅನ್ಸುತ್ತೆ. ದಂಡ ವಿಧಿಸಿ ಯಾಕಂದ್ರೆ ಕೋಟಿ ಸಂಗ್ರಹಿಸುವವರಿಗೆ ಈ ಲಕ್ಷದ ಆಗಲ್ಲ ಮೇಡಮ್, ಯಾವ ಆಗಲ್ಲ ಲೆಕ್ಕ ಮೇಡಮ್. ಆಗುತ್ತೆ? 14 ದಿನ ನೋಟಿಸ್ ಕೊಟ್ಟಿರ್ತಾರೆ. 14 ದಿನ ನೋಟಿಸಲ್ಲಿ ಅವರು ಉತ್ತರ ಕೊಡಲೇಬೇಕು. ಮತ್ತು ಏನು ದಂಡ ಕೊಟ್ಟಿರ್ತಾರೆ ದಂಡನ ರಿಸರ್ವ್ ಬ್ಯಾಂಕ್ ಕಟ್ಟಲೇಬೇಕು. ಒಂದು ವೇಳೆ ಕಟ್ಟದೇ ಇದ್ರೆ ರಿಸರ್ವ್ ಬ್ಯಾಂಕ್ನವರು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. Okay. ಕಡ್ಡಾಯವಾಗಿ ಅವರ ಲೈಸೆನ್ಸ್ನ ರದ್ದು ಮಾಡ್ತಾರೆ. ಅಲ್ಲ, ನನ್ನ ಪ್ರಶ್ನೆ ಅಂದ್ರೆ ಕೋಟಿ ಸಂಗ್ರಹಿಸುವವರಿಗೆ 5 ಲಕ್ಷ ಎಲ್ಲಿಯ ಒಂದು ಇದು ದಂಡ ಕಟ್ತಾರೆ, ಆದ್ರೆ ಅದಕ್ಕಿಂತ ನಂತರದ ಕ್ರಮ ಪುನಃ ಯಾವಾಗ? ಅದನ್ನೇ ನಾಗೆ 5 ಲಕ್ಷ ರೂಪಾಯಿ ಏನಾಗುತ್ತೆ ಅಂತಂದ್ರೆ 5 ಲಕ್ಷ ರೂಪಾಯಿ ನೀವು ಸದಸ್ಯರ ಹಣದಿಂದಲೇ ಕಟ್ಟಬೇಕಾಗತ್ತೆ, ಅವ್ರ ಕೈಯಿಂದ ಕಟ್ಟಬೇಕಾಗಿಲ್ಲ. ಇದರಲ್ಲಿ ಏನಾಗಿರುತ್ತೆ, ಸದಸ್ಯರು ಮೊದಲು ಅಲ್ಲಿ ಸದಸ್ಯರಾಗುವ ಮೊದಲು ಷೇರು ಹಣವನ್ನು ನಾವು ಸದಸ್ಯತ್ವ ಕೊಡಬೇಕಾಗತ್ತೆ. ಸಹಕಾರ ಸಂಘಗಳ ಕಾಯ್ದೆ 16ರಲ್ಲಿ ನಾವು ಸದಸ್ಯರಾಗ್ತೇವೆ. ಸಹಕಾರ ಸಂಘಗಳ ಕಾಯ್ದೆ 16ರಲ್ಲಿ ನಾವು ಸದಸ್ಯರಾದ ಮೇಲೆ ನಾವಲ್ಲಿ ಇಂತಿಷ್ಟು ಷೇರು ಅಂತ ಹೇಳಿ ಕೊಟ್ಟಿರ್ತೀವಿ. ಒಂದು ಶೇರ್ಗೆ 200 ರೂಪಾಯಿ 100 ರೂಪಾಯಿ ಅಂತ ಹೇಳಿ ಒಂದು 1000 ರೂಪಾಯಿ ಅಥವಾ 1500 ರೂಪಾಯಿ ಕಲೆಕ್ಟ್ ಮಾಡಿರ್ತಾರೆ. ಅದ್ರದ್ದು ಆ ಹಣದಿಂದ ಬಂದಂಥ ಲಾಭಾಂಶಗಳಿರುತ್ತಲ್ಲ, ಆ ಲಾಭಾಂಶವನ್ನು ತೊಗೊಂಡೋಗಿ ರಿಸರ್ವ್ ಬ್ಯಾಂಕಿಗೆ ಕಟ್ಟಿರ್ತಾರೆ ಹೊರತು ಅವರ ಜೇಬಿಂದ ಅವ್ರು ಕಟ್ಟೋದಿಲ್ಲ. ಇವರು ರಾತ್ರೋರಾತ್ರಿ ಶ್ರೀಮಂತರಾಗ್ತಿರ್ತಾರೆ, ಆದರೆ ಅವ್ರ ಜೇಬಿಂದ ಕಟ್ಟೋದು ಯಾರು? ಇದು ಸದಸ್ಯರ ಹಣ. ಸದಸ್ಯರು ಬೆವರು ಹಾಗೂ ರಕ್ತವನ್ನು ದುಡಿದು ಇಲ್ಲಿ ಸಿಡಿಸಿ ಆ ಹಣವನ್ನು ಕೊಟ್ಟಿರ್ತಾರೆ. ಆ ಹಣವನ್ನು ತೊಗೊಂಡೋಗಿ ಇವರು ದಂಡದ ರೂಪದಲ್ಲಿ ಕೊಡ್ತಾರೆ. ಅದು ಬ್ಯಾಲೆನ್ಸ್ ಶೀಟ್ ಇದ್ರಲ್ಲಿ ಅದು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸುತ್ತೆ ಅಲ್ಲಿ. ಯಾಕಂತಂದ್ರೆ ತಪಾಸಣೆ ಆಗ್ತಾ ಇರುತ್ತೆ ಅಲ್ಲಿ. 441 ಆಡಿಟರ್ಸ್ ಇರ್ತಾರೆ ಅದರಲ್ಲಿ. ಮತ್ತೆ ಇದಲ್ಲದೆ ನಮ್ಮ ಸರ್ಕಾರದ ಇಲಾಖೆಯಿಂದನೂ ಮಾಡಿರ್ತಾರೆ. ಈಗ ಚಾರ್ಟೆಡ್ ಅಕೌಂಟೆಂಟ್ಸ್ ಬಂದಿದ್ದಾರೆ. ಸರ್, ಇನ್ನೊಂದು ವಿಷಯ, ಆಗಲ್ಲ. ಈಗ ಕಂಪ್ಲೇಂಟ್ ಆಗಿರುತ್ತೆ ರಿಸರ್ವ್ ಬ್ಯಾಂಕ್ ಇಂದ, ಸೊ ಈ ರೀತಿ ಫೈನ್ ಕೂಡ ಹಾಕಿರ್ತಾರೆ. ಸೊ ಸದಸ್ಯರೇನು ಮಾತಾಡೋದಿಲ್ವಾ ಅದ್ರ ಬಗ್ಗೆ? ಅಲ್ಲ, ಸದಸ್ಯರು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಮಾತಾಡಬೇಕು, ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದಾಗ ಏನಾಗುತ್ತೆ, ಅವರ ಒಂದು ಜವಾಬ್ದಾರಿನೂ ಸಹ ತೋರಿಸ್ಕೊಂಡಂಗಾಗುತ್ತೆ. ಮತ್ತು ಎರಡನೇದು, ಈ ರೀತಿ ತಪ್ಪು ಮಾಡ್ತಾ ಇದೆ ಅನ್ನೋದು ಅದು ಸಹ ಅವ್ರಿಗೆ ಗೊತ್ತಾಗುತ್ತೆ. ಇದಲ್ಲದೆ ನಮ್ಮ ಇಲಾಖೆಯಿಂದ ಲೆಕ್ಕ ಪರಿಶೋಧನಾ ಇಲಾಖೆ ಅಂತ ಒಂದಿದೆ, ನಮ್ಮ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಅಂತದೆ. ಇದನ್ನು ಸಹ ಅವರು ಗಮನಿಸ್ತಾರೆ. ಗಮನಿಸಿ ಯಾಕೆ ಈ ರೀತಿ ನೀವು ದಂಡ ಕಟ್ಟಿದ್ರಿ, ಯಾರಿಂದ ಕಾರಣ ಆಗಿದೆ, ಅದು ಸಿಬ್ಬಂದಿಯಿಂದ ಕಾರಣ ಆಗಿದೆಯಾ ಅಥವಾ ಇದು ಅಂದರೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಂದ ಆಗಿದೆಯಾ ಅಥವಾ ಅಧ್ಯಕ್ಷರಿಂದ ಆಗಿದೆಯಾ ಅಂತ ನೋಡ್ತಾರೆ. ನೋಡಿದಾಗ ಸಂಬಂಧಪಟ್ಟಂಥ ಆಡಳಿತ ಮಂಡಳಿ ಮೇಲೆ ಕ್ರಮ ತಗೊಂಡಿದ್ದು ಸಾಕಷ್ಟು ನಮ್ಮ ನಿದರ್ಶನಗಳಿದೆ ನಮ್ಮಲ್ಲಿ. ಅವರು ಈಗ ಏನೋ ಮೋಹನ್ ಅವ್ರು ಹೇಳಿದಾಗೆ ಸದಸ್ಯರ ದುಡ್ಡೇ ಅವ್ರು ಕಟ್ಟಿರ್ಬೋದು, ಆದರೆ ಇಂಥ ದುಡ್ಡು ಕಟ್ಟಿದಾಗ ಯಾರಿಂದ ತಪ್ಪಾಗಿದೆ, ಅದು ಸಿಬ್ಬಂದಿದಾಗಿದೆಯಾ, ಅಧಿಕಾರಿಗಳಿಂದಾಗಿದೆಯಾ ಅಥವಾ ಆಡಳಿತ ಮಂಡಳಿ ಸದಸ್ಯದ್ದಾಗಿದೆಯಾ? ಆಗಿತ್ತು ಅಂತಂದರೆ ಅಂಥವ್ರ ಮೇಲೆ ಕ್ರಮ ತೊಗೊಂಡಾಗಿದೆ. ಆಡಳಿತ ಮಂಡಳಿ ಕ್ರಮ ತೊಗೊಂಡಿದ್ದಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಆಡಳಿತ ಮಂಡಳಿ ರದ್ದಾಗಿದೆ. ಅದೇ ರೀತಿ ಸಿಬ್ಬಂದಿಯವರು ಶಿಸ್ತಿನ ಕ್ರಮ ತೊಗೊಂಡಾಗಿದೆ. ಅಥವಾ ಅಧಿಕಾರಿಗಳೇನಾದರೂ ಅದು CEO ಇರ್ಬೋದು, ಜನರಲ್ ಮ್ಯಾನೇಜರ್ ಇರ್ಬೋದು, ಯಾರೇ ಏನೋ ತಪ್ಪು ಮಾಡಿದ್ರು ಅವರಿಂದ ಏನೋ ಲೋಪದೋಷ ಆಗಿತ್ತು ಅಂದರೆ ಅಂಥವ್ರ ಮೇಲೆ ಶಿಸ್ತಿನ ಕ್ರಮ ತೊಗೊಂಡಾಗಿದೆ. ಸೊ ಈ ಕಾರಣಕ್ಕೆ ಆಡಳಿತ ಮಂಡಳಿ ಮೇಲೆ ಕ್ರಮ ತೊಗೊಳ್ಲಿಕ್ಕೆ ಅವಕಾಶ ಇದೆ. ಮತ್ತು ಈಗ RBIನಲ್ಲೂ ಅಫೆನ್ಸಸ್ ಅಂತ ಒಂದಿದೆ. ಅಫೆನ್ಸಸ್ ಅಂದಾಗ ಅಫೆನ್ಸ್ ಅಂದರೆ ಅಫೆನ್ಸೇ ಅದು ಯಾರೋ ಅದಕ್ಕೆ ಮೇನೋ ಏನಿದ್ರು ಅದು ಕೋರ್ಟ್ ಆಫ್ ಲಾ ಮುಂದೆಗಡೆ ಹೋಗಲೇಬೇಕು. ಸೊ ಇಂಥ ಪರಿಸ್ಥಿತಿ ಇದ್ದಾಗ ಆಡಳಿತ ಮಂಡಳಿಯವರು ನಮ್ಮ ದುಡ್ಡಲ್ಲ, ಇದು ಸಂಘದ ಅಥವಾ ಆಡಳಿತ ಮಂಡಳಿಯ ಅಥವಾ ಬ್ಯಾಂಕಿನ ದುಡ್ಡು ಅಂದ್ಬಿಟ್ಟು ಕಟ್ಟಿದ್ದು ಅಂದಾಗ ನಮ್ಮ ಇಲಾಖೆನವರು ಯಾರು ಸುಮ್ಮನೆ ಕೊಡೋದಿಲ್ಲ, ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ. ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳ ಮೇಲೆ ಅದು ನಾವು ಅವ್ರ ಮೇಲೆ ಕ್ರಮ ತೊಗೊಂಡಿದ್ದೀವಿ. ಅಲ್ಲ, ಆದ್ರೂ ಇನ್ನೂ ಬಿಂದಾಸಾಗಿ ಇದನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ನೀವು ಅಲ್ಲಿ ಒಂದು ಗ್ರಾಹಕರಾಗಿದ್ದವರು, ಈ ಬ್ಯಾಂಕ್ನವ್ರು ಯಾವ ರೀತಿ ನಿಯಮಗಳನ್ನು ಉಲ್ಲಂಘಿಸ್ತಾ ಹೋಗ್ತಾರೆ? ಅವರಿಗೆ ಏನು ಮೇಡಮ್, ಇವ್ರಿಗೆ ಬ್ಯಾಕ್ ಸಪೋರ್ಟ್ ತುಂಬ ಇರುತ್ತೆ. ನೀವು ಒಂದು ಸೈಡ್ ಮಾತ್ರನೇ ಯೋಚನೆ ಮಾಡ್ತಾ ಇದ್ದೀರಾ, ಬರೀ ಚೆಕ್ ಡಿಸ್ಕೌಂಟ್ ದಂಧೆ ಬಗ್ಗೆನೇ. ನಮಗೆ ವೈಯಕ್ತಿಕವಾಗಿ ಪರ್ಸ್ನಲಾಗಿ 3 ಸರಿ ಅಲರ್ಟ್ ಆಗಿದೆ. ಒಂದು ಬ್ಯಾಂಕಲ್ಲಿ ಒಂದು ಅಮೌಂಟನ್ನು ಚಲಲ್ಲಿ ನಾವು ಕಟ್ತೀವಿ. ನಾವು 1500 ರೂಪಾಯಿನ 13/6ರಲ್ಲಿ ನಮ್ಮ ತಾಯಿ ಅಕೌಂಟಲ್ಲಿ ಕಟ್ಟಿದ್ದೀವಿ. ನಾವು ಆ ಅಮೌಂಟನ್ನು ನಂಬ್ಕೊಂಡು ನಾವು ಇನ್ನೊಂದು ಕಡೆ BBMPಗೆ ಚೆಕ್ ಕೊಟ್ಟಿದ್ದೀವಿ. ನಾವು ಆ ಚೆಕ್ಕು ಬೌನ್ಸ್ ಆಗಿರೋದು 22 ದಿವಸ 23 ದಿವಸ ಆದಮೇಲೆ ನಮಗೆ ಇವ್ರು ಬ್ಯಾಂಕವ್ರು ಏನು ಮಾಡಿದ್ದಾರೆ ಅಂದರೆ, ಒಳಗಡೆ 1350 ರೂಪೀಸು ಕಟ್ಟಿದ್ರೆ ಚಲನ್ನು, ಈ ಚಲನ್ದು ಕೌಂಟ್ರ್ ಫೈಲ್ ಅವ್ರ ಹತ್ರ ಇರುತ್ತೆ. ಚೆಕ್ಕು ಬೌನ್ಸ್ ಆಗಿದೆ, BBMP ಚೆಕ್ದು ಬೌನ್ಸ್ ಆಗಿದೆ. ನಾವು ಕಟ್ಟಿದ ಚೆಕ್ಕು ಬೌನ್ಸ್ ಆಗಿದೆ BBMPಯಿಂದ, IDBಯಿಂದ. ಇವ್ರು ನಮಗೆ ಫೋನ್ ಮಾಡ್ತಾರೆ.
ಫೋನ್ ಮಾಡಿಬಿಟ್ಟು ನಿಮ್ಮದು ಕಂದಾಯ ಕಟ್ಟಿರೋ ಚೆಕ್ಕು ಬೌನ್ಸ್ ಆಗಿದೆ, ಬನ್ನಿ ನೋಡಿ ದುಡ್ಡು ಕಟ್ಟಿ ಅಂತ ಹೇಳಿ ಇವ್ರು ಯಾವ 400 ಬ್ಯಾಂಕ್ ರೂಪಾಯಿ. ಸರ್? ಇದು ಶ್ರೀ ಚರಣ್ ಸೌಹಾರ್ದ ಬ್ಯಾಂಕ್. ಅಲ್ಲಿಗೆ ನೀವು ಕಟ್ಟಿದ್ರಿ 1500 ಹೌದು, ನಮ್ಮ ತಾಯಿ ಅಕೌಂಟಲ್ಲಿ ಕಟ್ಟಿದ್ವಿ ನಾವು. ಓಕೆ. ಇದು ನಾನು ಅವತ್ತು ಈ ಫೋನ್ ಬಂದ ಮೇಲೆ BBMPಲಿ ಅಮೌಂಟ್ ಇತ್ತಲ್ಲ ಅಮ್ಮ ಅಂತ ನಮ್ಮ ತಾಯಿದ ಡಿಸ್ಕಷನ್ ಮಾಡಿ ಹೋಗಿ ನೋಡಿದ್ರೆ ಅಲ್ಲಿ ಇದ್ರ ಚಲನ್ ತೆಗೆದು ನೋಡಿ ಅಂದರೆ ಈ ಚಲನ್ ನಮ್ದಲ್ಲ ಅಂತ ಹೇಳ್ತಾರೆ. ಫಸ್ಟು ಅವರು ಸ್ಪೀಚ್ ಮಾಡಿದ್ದು ಮ್ಯಾನೇಜರು, ಇದು ನಮ್ದಲ್ಲ ಚಲನ್ ಇದು ಅಂತ ಹೇಳ್ತಾರೆ. ಮತ್ತು ಈ ಸೀಲು ಸಿಗ್ನೇಚರ್ ಎಲ್ಲ ಯಾರು ಹಾಕಿದ್ದು ಅಂತ ಕೇಳಿದಾಗ ಎವ್ರಿ ಡೇ ಒಂದು ಪೌಚ್ ಮಾಡ್ತಾರೆ ಬ್ಯಾಂಕ್ನಲ್ಲಿ. ಆ ಪೌಚ್ ತೆಗೆದು ತೋರಿಸಿದ್ರೆ ಈ ಚಲನ್ನೇ ಇಲ್ಲ, ಬೇರೆ ಚಲನ್ ಇದೆ. ಏನು ಮಾಡಿದ್ದಾರೆ ಅಂದರೆ 1500 ರೂಪೀಸ್ ನಾವು ಕಟ್ಟಿರೋದು, ಅವರು 500 ರೂಪೀಸ್ ಮಾತ್ರ ಡೆಬಿಟ್ ಮಾಡಿದ್ದಾರೆ ನಮ್ಮ ಅಕೌಂಟ್ಗೆ. 1000 ರೂಪಾಯಿ ಗುಳು ಮಾಡಿದ್ದಾರೆ. ಇದು ನಡೆದು 13/6 ನಡೆದಿರೋದು ಇದು. ಅವತ್ತಿನಿಂದ ಇವತ್ತರೆಗೂ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತರೆಗೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಥವಾ ನ್ಯಾಯ ಸಿಕ್ಕಿಲ್ಲ. ಇವರು ನಮ್ಮ ಸಹಕಾರ ಸಂಘಗಳ ನಿಬಂಧಕರು ಅಥವಾ ಜಂಟಿ ನಿಬಂಧಕರು ಅಥವಾ ಉಪನಿಬಂಧಕರು ಅವ್ರ ಬಗ್ಗೆ ಇದ್ರ ಬಗ್ಗೆ ದೂರು ಕೊಟ್ಟಿದ್ರೆ ಖಂಡಿತ ಅವರು ತಪಾಸಣೆ ಮಾಡಿ ಅದ್ರ ಬಗ್ಗೆ ಅವರು ಕ್ರಮ ತಗೋತಾ ಇದ್ರು. ಕಾಂತರಾಜ್ ಅವರು ದೂರು ಕೊಟ್ಟಿಲ್ವಾ? ಖಂಡಿತ ಸರ್. ಯಾರು ಅವರು RBI ಇಂದ ಕೊಟ್ಟಿದ್ದೀನಿ ಇಲ್ಲ, RBI ಕೊಟ್ಟಿರ್ಬೋದು, ಬಟ್ ಆದರೆ ಅಲ್ಲ, ಇದ್ರ ಬಗ್ಗೆ ನನಗೆ ಫಸ್ಟ್ ತಿಳುವಳಿಕೆ ಬಂದಿದ್ದು ಬ್ಯಾಂಕಿಗೆ ಬಂತು. ಮೇಡಮ್ ಈ ಥರ ನೀವು ಮೋಸ ಮಾಡಿದ್ದೀರಾ, ಇದು ಅಕ್ಷಮ್ಯ ಅಪರಾಧ, ಇದು ತುಂಬ ತಪ್ಪು ಮಾಡಿದ್ದೀರಾ, ನೀವು ಅಟ್ಲೀಸ್ಟು ನೀವು ಮೋಸ ಮಾಡಿದ್ರೂ ನಾವು ಬ್ಯಾಂಕ್ ಪಕ್ಕ ಇರೋದೇ ಇನ್ಫಾರ್ಮೇಷನ್ ಕೊಡಬೋದಿತ್ತು ನಮಗೆ ಅಂತ ಹೇಳಿದ್ವಿ. ಅವರು 2 ಡೇಸ್ 3 ಡೇಸ್ ಟೈಮ್ ತೊಗೊಂಡ್ರು. ಈ ಚಲನ್ ನಮ್ದು ಅಲ್ವಾ ಅಂತ ಸ್ಟಡಿ ಮಾಡಲಿಕ್ಕೆ 2-3 ಡೇಸ್ ಟೈಮ್ ತೊಗೊಂಡ್ರು. ನಾನು 1-2 ಡೇಸ್ ಬಿಟ್ಟು ಹೋಗ್ಬಿಟ್ಟು ಆ ಪೌಚ್ ತೆಗೆದು ತೋರಿಸಿದ್ರೆ ಇದು ಬಿಳಿ ಪೇಪರಲ್ಲಿ ರೆಡ್ಡಿಂಗ್ ಪ್ರಿಂಟ್ ಆಗಿದೆ. ಈ ಥರ ಕೌಂಟರ್ ಫೈಲ್ ಅವ್ರದ್ರಲ್ಲಿ ಅಲ್ಲಿ ಪೌಚ್ ಆಗಿರೋದು 500 ರೂಪೀಸ್ ಡೆಬಿಟ್ ಮಾಡಿರೋದು, ವೈಟ್ ಪೇಪರಲ್ಲಿ ಬ್ಲೂ ಇಂಕ್ ಪ್ರಿಂಟ್ ಆಗಿರೋದು. ಅಂದ್ರೆ ಅವ್ರು ಸಪರೇಟ್ ಅದನ್ನ ಅವರೇ ಏನು ಮಾಡಿದ್ರು ಅಂದರೆ ಕೌಂಟರ್ ಫೈಲನ್ನು ಬಿಸಾಕಿರ್ತಾರೆ, ಏನೋ ಮಾಡಿರ್ತಾರೆ. ನಮ್ಮ ಅಕೌಂಟಿಗೆ 500 ರೂಪೀಸ್ ಮಾತ್ರ ಡೆಬಿಟ್ ಮಾಡಿ 1000 ರೂಪೀಸ್ನ ಗುಳು ಮಾಡಿದ್ದಾರೆ. ಬ್ಯಾಂಕಲ್ಲಿ ಈಗ ಗೋಲ್ಮಾಲ್ ನಡೆದಿದೆ, ಬ್ಯಾಂಕಲ್ಲಿ ಗೋಲ್ ಮಾಡಿದೆ. ಇದು ಗೊತ್ತಿಲ್ಲ, ನಮ್ಮ ತಾಯಿ ಸರಿ ಗೊತ್ತಾಗೋದಿಲ್ಲ. ಇದು ನಮ್ಮ ಸ್ನೇಹಿತರಿಗೂ ಒಂದಾಗಿದೆ. 8000 ರೂಪಾಯಿ ಅಕೌಂಟ್ ಕಟ್ಟಿದ್ರೆ 800 ರೂಪಾಯಿ ಡೆಬಿಟ್ ಮಾಡಿದ್ದಾರೆ, 7200 ರೂಪಾಯಿ ಗುಳು ಮಾಡಿದ್ದಾರೆ. ಈ ವರ್ಷಕ್ಕೊಂದ್ಸರಿ ಆಡಿಟಿಂಗ್ ಆಗುತ್ತೆ. ಅವ್ರು ಏನು ಆಡಿಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ನಾನು ಕೆಲಸ ಮಾಡಿದೆ ಸರ್, ಕೇಳಿದ್ರು. ಫಸ್ಟು ಬ್ಯಾಂಕಿಗೆ ಲೆಟ್ರ್ ಕೊಟ್ಟೆ ನಾನು, ತುಂಬ ಲೆಟರ್ಗಳು ಕೊಟ್ಟೆ. ಒಂದು ಲೆಟರ್ಗೂ ಈ ಕ್ಷಣದವರೆಗೂ ಒಂದು ರಿಪ್ಲೈ ಕೊಟ್ಟಿಲ್ಲ ಅವರು. ನೀವು ಇದಕ್ಕೆ ಹೋದ್ರ ಸಹಕಾರ ಸಂಘದವರು ಇದಕ್ಕೆ? ಅಯ್ಯೋ, ಅಲ್ಲೂ ಹೋಗಿದ್ದೀನಿ. ನಿಬಂಧಕರಿಗೆ ಸಹಕಾರ ನಿಬಂಧಕರು ಖಂಡಿತ ಮಂಜುನಾಥ್ ಅವರು, ಉಪನಿಬಂಧಕರು, ಮಠಪತಿ ಅವರನ್ನು ಭೇಟಿ ಮಾಡಿ ಅವರಿಗೆ ನೀವು ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಖಂಡಿತ ನಾನು ಅವ್ರು ಕೇಳಿದ್ದಕ್ಕೆ ಅವ್ರು ಒಂದೇ ಉತ್ತರ ಹೇಳಿದ್ರು. ಖಂಡಿತ ಅವರು ಏನೋ ಕಾನೂನು ಅಡಿಯಲ್ಲಿ ಶಿಸ್ತಿನ ಕ್ರಮ ತಗೋಲ್ಲ. ಇಲ್ಲ ನೀವು ನನಗೆ ಯಾವ ಥರ ರೆಸ್ಪಾನ್ಸ್ ಬಂತು ಅಂದರೆ, ಫಸ್ಟು ಬ್ಯಾಂಕಲ್ಲಿ ಹೋದೆ, ಅಲ್ಲಿಂದ ನಾನು ಸೌಹಾರ್ದ ಆ್ಯಕ್ಟ್ ಬರುತ್ತೆ ಇವ್ರದ್ದು, ಅಲ್ಲಿಗೆ ಹೋದೆ. ಈ ಕ್ಷಣದವರೆಗೂ ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅಲ್ಲಿಂದ ನಾನು RBIಗೆ ಹೋದೆ. ನಾನು RBIನಲ್ಲಿ ಇವತ್ತಿನವರೆಗೂ ಫೈಟ್ ಮಾಡಿದ್ದೀನಿ. ಅವರು ಒಂದು ಲೆಟ್ರ್ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಟೆಕ್ನಿಕಲ್ ಮಿಸ್ಟೇಕ್ ಆಗಿದೆ, ಅವರು ಬ್ಯಾಂಕ್ ಆಗ್ತಾರೆ, ನನ್ನ ಕಂಪ್ಲೇಂಟ್ ತೊಗೊಂಡು ಅವ್ರು ಬ್ಯಾಂಕಿಂದ ರಿಪ್ಲೈ ತೊಗೋತಾರೆ. ಬ್ಯಾಂಕಿಂದ ರಿಪ್ಲೈ ಏನು ಕೊಟ್ಟಿದ್ದಾರೆ, ನಿಮ್ಮ ತಾಯಿ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ, ಇದು ಟೆಕ್ನಿಕಲ್ ಮಿಸ್ಟೇಕ್ ಆಗಿದೆ ಅಂತೇಳಿ ಬಿಡ್ತಾರೆ. ಟೆಕ್ನಿಕಲ್ ಮಿಸ್ಟೇಕ್ ಆದರೆ ಪೌಚಲ್ಲಿ ಚಲನ್ ಅದಲು ಬದಲೇ ಆಗೋದಿಲ್ಲ. ಕಂಪ್ಯೂಟರ್ಲಿ ಏನೋ ಮಿಸ್ಟೇಕ್ಸ್ ಇದ್ರೂ ಸಮ ಅಮೌಂಟ್ಸು ಅಥವಾ ನಂಬರ್ಸು ಮಿಸ್ಟೇಕ್ಸ್ ಆಗುತ್ತೆ. ಈ ಚೆಕ್ಕು, ಈ ರಸೀದಿ ಅದಲು ಬದಲಾಗೋದಿಲ್ಲ. ಆಮೇಲೆ ಇನ್ನೊಂದು ಆಶ್ಚರ್ಯ ಸಂಗತಿ ಏನಂದರೆ, ಇದ್ರ ಬಗ್ಗೆ ಫೈಟ್ ಮಾಡೋಕ್ಕೆ ಶುರು ಮಾಡೋಣ RBIಗೆ ಹೋಗಿದ ತಕ್ಷಣವೇ ನಮ್ಮ ತಾಯಿ ಅಕೌಂಟಿಗೆ ಆಟೋಮೆಟಿಕ್ಕಾಗಿ ಇವ್ರು ಚೆಕ್ ಬೌನ್ಸ್ ಮಾಡಿದ್ರಲ್ಲ 100 ರೂಪೀಸ್ನ ಆಟೋಮೆಟಿಕ್ಕಾಗಿ ಅವರೇ ರಿವರ್ಸ್ ಹಾಕಿದ್ದಾರೆ. BBMPದು 400 ರೂಪೀಸು ರಿವರ್ಸ್ ಹಾಕಿದ್ದಾರೆ, 1000 ರೂಪೀಸು ರಿವರ್ಸ್ ಹಾಕ್ಬಿಟ್ಟಿದ್ದಾರೆ. ನಾನು ಅದಕ್ಕೊಂದು ಲೆಟ್ರ್ ಕೊಟ್ಟೆ, ಯಾರನ್ನು ಕೇಳಿ ಹಾಕಿದ್ದಾರೆ, ಲೆಟ್ರನ್ನೇ ತೊಗೊಳೋದಿಲ್ಲ ಅಂತಾರೆ. ಆಮೇಲೆ ಅವರು ನನ್ನ ಲೆಟರ್ನೇ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಚೆಕ್ ಡಿಸ್ಕೌಂಟ್ಗೆ ಮಾತ್ರ ಸೀಮಿತವಾಗಿಲ್ಲ ಈ ಸಹಕಾರಿ. ಇಲ್ಲ, ಅದಕ್ಕೆ ನಾನು ಇನ್ನೊಂದು ಮುಖ ತೋರಿಸ್ತಾ ಇದ್ದೀನಿ. ಚೆಕ್ ಡಿಸ್ಕೌಂಟ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿದೆ 1000 ರೂಪೀಸ್ನ ಸುಮ್ಮನೆ ಒಂದು ಸೀಲ್ ಹಾಕಿ ಎಲ್ಲೋ ಸೆಂಟ್ರಲ್ಲಿ ಹಾಕಿ ಇದು ಮಾಡಿದ್ದಾರೆ. ಅಂದರೆ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿದ್ದಾರೆ. ಓಕೆ. ಇನ್ನು ನಮ್ಮ ಆ ದಿನ 500 ರೂಪಾಯಿ ಡೆಬಿಟ್ ಆಗಿರೋದಕ್ಕೆ ನಮ್ಗೆ ಇದು 4000 ರೂಪಾಯಿ ಚೆಕ್ಕು ಬೌನ್ಸ್ ಆಗಿರೋದು. ಇದ್ರ ಬಗ್ಗೆ ನಾನು 6-7 ತಿಂಗಳಿಂದ ಫೈಟ್ ಮಾಡ್ತಾ ಇದ್ದೀನಿ. ಈ ಮ್ಯಾನೇಜರ್ ಗಮನಕ್ಕೆ ತಂದ್ರಿ? ಅಯ್ಯೋ, ಮ್ಯಾನೇಜರ್ ಲೆಟರ್ ತೊಗೊಳಲ್ಲ ಅಂತಾರೆ. ಕೊನೆಗೆ ನಾನು ಕೊರಿಯರ್ ಪೋಸ್ಟ್ ಕಳಿಸಿದ್ದೀನಿ ಅವ್ರಿಗೆ. ನಾವು ಲೆಟರ್ ತೊಗೊಳಕ್ಕೆ ಬರೋದಿಲ್ಲ ಅಂದರೆ, ಆ್ಯಸ್ ಎ ಬ್ಯಾಂಕ್ ಮ್ಯಾನೇಜರು ಯಾರೋ ಒಬ್ಬ ಗ್ರಾಹಕ ಲೆಟರ್ ಕೊಟ್ಟರೆ ತೊಗೊಬೇಕು. ಕೊರಿಯರ್ ಪೋಸ್ಟ್ ಕಳಿಸಿದ್ದಕ್ಕೆ ತೊಗೊಂಡಿದ್ದಾರೆ. ನಾನು ಹೋರಾಟ ಇದ್ರ ಬಗ್ಗೆನೇ ನಡೀತಾ ಇರೋದು. ಇಲ್ಲ, ಇವರು ನಮ್ಮ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಖಂಡಿತ ಇದ್ರ ಬಗ್ಗೆ ಕಾಳಜಿ ಸರ್, ಯಾವ ಲೆಟರ್ ಕೊಡಲಿ ಸರ್? ರಿಸರ್ವ್ ಬ್ಯಾಂಕ್ ಕೊಡಲ್ಲ, ಯಾವ್ದು ಕೊಡಲಿಲ್ಲ ಮಾಡ್ತಾರೆ. ಈಗ ನಮ್ಮ ನ್ಯೂಸ್ ತಂಡ ಬಯಲಿಗೆಳ್ದಿರೋದು ಬ್ಯಾಂಕಿನ ಹೊರಗಡೆ ನಡೀತಿರುವಂತಹ ಒಂದು ದಂಧೆ, ಆದ್ರೆ ಒಳಗಡೆ ಇದು ಹೊರಗಡೆ ಒಳಗಡೆ ಹೋಗುತ್ತೆ. ಏನು ಬರೀ ಹೊರಗಡೆ ಇಲ್ಲ, ಫುಟ್ಪಾತ್ ಇಂದ ಶುರುವಾಗಿ ರಿಸರ್ವ್ ಬ್ಯಾಂಕ್ ವರೆಗೂ ಲಿಂಕ್ ಇರುತ್ತೆ ಇದೆಲ್ಲ.
ಸೊ ಹಾಗಾದ್ರೆ ಇದೆಲ್ಲ ಬಹಳ ಲಿಂಕ್ ಆಗಿ ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದೆ ಒಳಗಡೆ. ಖಂಡಿತ ಖಂಡಿತ. ಅಲ್ಲ ಇಲ್ಲಿ ನೋಡಿ ಅವರು ಕೊಟ್ಟಿರೋದು ಲೆಟರ್ ಕೊಟ್ಟಿರೋದು ಮ್ಯಾನೇಜರ್ ಕೊಟ್ಟಿದ್ದಾರೆ, ಮತ್ತೆ ಅದೇ ರೀತಿ ಏನೋ ಇದು ನಮ್ಮ RBI ನವರು ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಖಂಡಿತ ನೀವು ಕೊಟ್ಟಿದ್ರೆ ಇಲಾಖೆಗೆ ಖಂಡಿತ ಇಲಾಖಾ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋತಾ ಇದ್ರು. ಖಂಡಿತ ತಗೋತಾರೆ ಅಂತ ನನ್ನ ನಂಬಿಕೆ ಇದೆ. ಸರ್ ಈಗ ಅವರು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಬಹುದು, ಯಾಕಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ. ಖಂಡಿತ ನಮ್ಮ ಇಲಾಖಾ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಒಂದು ಸ್ಟೋರಿ ಇದೆ ಇದರಲ್ಲಿ, ಅವರು ಸಂಬಂಧಪಟ್ಟ ಆಡಳಿತ ಮಂಡಳಿ ಮೇಲೆ ಕ್ರಮ ತಗೊಂಡೇ ತಗೋತಾರೆ, ನನಗಂತೂ ಖಾತ್ರಿ ಇದೆ. ಯಾಕಂದ್ರೆ ನಮ್ಮ ಸಹಕಾರಿ ಕಾಯ್ದೆ ಅಷ್ಟು ಕಠಿಣವಾಗಿದೆ, ಮತ್ತೆ ಯಾರು ಅದರಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಸೊ ಅದಲ್ಲದೆ RBI ಡೈರೆಕ್ಷನ್ ಇದೆ, ಗೈಡ್ಲೈನ್ಸ್ ಇದೆ. RBI ಗೈಡ್ಲೈನ್ಸ್ನ ಯಾವುದೇ ಒಂದು ಆಡಳಿತ ಮಂಡಳಿಯವರು ಅದರ ವಿರುದ್ಧವಾಗಿ ನಡ್ಕೊಂತು ಅಂತಂದರೆ ನಮ್ಮ ಇಲಾಖೆಯಿಂದ ಅಧಿಕಾರಿಗಳು ಅದು ತಪಾಸಣೆ ಮಾಡಿ ವರದಿ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡ ನಿರ್ದೇಶನಗಳು ಸಾಕಷ್ಟಿದೆ. ಇವರು ಈ ಒಂದು ಪ್ರಸಂಗನ ನಮ್ಮ ಇಲಾಖಾಧಿಕಾರಿಗಳ ಗಮನಕ್ಕೆ ತಂದರೆ ಖಂಡಿತ ಅವ್ರು ತಗೋತಾರೆ. ಏನಾಗಿದೆ ಅಂದರೆ ರಿಸರ್ವ್ ಬ್ಯಾಂಕಲ್ಲಿ ನಾನು ಇಲ್ಲಿ ಏನಾಗಿದೆ ಅಂತಂದರೆ, ನಾನು ಒಮ್ಮೆ ಇದೇ ವಿಷಯಕ್ಕೆ ಹೋಗಿದ್ದೆ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ. ಆತನಿಗೆ ನಾನು ಸಂಪಾದಕ ಅನ್ನೋದು ಗೊತ್ತಿರಲಿಲ್ಲ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ. ಅಲ್ಲಿ ಆತ ಹೇಗೆ ಅಂತಂದರೆ ಡೇರ್ ಡೆವೆಲ್ಲ ಕೇಳ್ತಾನೆ. ಅವನು ಯಾರೋ ಒಬ್ಬ ಸಹಕಾರಿ ಟೈಮ್ಸ್ನವನಂತೆ, ಬಹಳಷ್ಟು ತೊಂದರೆ ಕೊಡ್ತೇನಂತೆ ಸಹಕಾರಿ ಬ್ಯಾಂಕ್ಗಳಿಗೆ ಚೆಕ್ ಡಿಸ್ಕೌಂಟ್ ಬಗ್ಗೆ. ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತೇಳಿ ನಾನು ಹೋಗಿ ಯಾವುದೋ ಬೇರೆ ವಿಷಯಕ್ಕೆ ನಾನು ಹೋಗಿದ್ದೀನಿ, ಯಾವುದೋ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಹಾಕೋದಕ್ಕೆ ನಾನು ಹೇಳ್ತಿದ್ದೆ. ಅಲ್ಲಿ ಆತ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂತೆ. ಅಲ್ಲಿ ಆ ರೀತಿ ಡೇರ್ ಡೆವೆಲ್ಲಾಗಿ ಮಾತಾಡ್ತಾನೆ ಅಲ್ಲಿ. ಆಮೇಲೆ ನಾನು ಹೇಳಿದೆ, ಸ್ವಾಮಿ ನಾನೇ ಆತ ಬಡ ಸಂಪಾದಕ, ಪಾಪ ನೀವು ಹೇಳ್ತಿದ್ರಲ್ಲ ಅಂತ ತಕ್ಷಣ ಸಾರಿ ಏನು ತಿಳ್ಕೊಬೇಡಿ ಅಂತ. ಆ ರೀತಿಯೆಲ್ಲ ಮಾತಾಡಬೇಡಿ ತಾವು ಕೂಡ. ಯಾಕೆಂತಂದರೆ ನಿಮಗೆ CBI ಹೆಡ್ ಕ್ವಾರ್ಟರ್ಸಲ್ಲಿ ಬರುತ್ತೆ, ನಿಮ್ಮ ಮೇಲೆ ಏನಾದ್ರು ಕ್ರಮ ತಗೋಬೇಕು ಅಂದರೆ CBIಗೆ ಬರಿಬೋದಾಗಿದೆ. ಈ ರೀತಿಯೆಲ್ಲ ಬರಿಬೋದು. ಯಾಕೆಂತಂದರೆ ಹಿಂದಿನ ಹೈಕೋರ್ಟ್ ಕೂಡ 1918ನಲ್ಲಿ ಹೇಳಿದ್ದೆ, ಯು ಆರ್ ಡ್ರಾಯಿಂಗ್ ದಿ ಸ್ಯಾಲ್ರಿ ಫ್ರಮ್ ದಿ ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಹೇಳಿ ತೊಗೊಂಡಿದ್ದೆ. ಅದನ್ನು ತಾವು ನೋಡಿ, ಯಾಕೆಂತಂದ್ರೆ ನೀವು ತೊಗೊಳ್ತಿರೋದು ಸಾರ್ವಜನಿಕರ ತೆರಿಗೆ ಅನ್ನೋದನ್ನು ಮರಿಬೇಡಿ, ತಮ್ಮ ವೇತನನ. ಆ ರೀತಿಯೆಲ್ಲ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಎಚ್ಚರಿಸ್ಬಿಟ್ಟು ಬಂದೆ. ಈ ರೀತಿ ಏನಾಗಿದೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲವರು ಒಳ್ಳೆಯರಿರ್ತಾರೆ, ಆದರೆ ಕೆಲವು ಅಧಿಕಾರಿಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಆಯಾ ಒಂದು ಆಡಳಿತ ಮಂಡಳಿಗಳ ಜೊತೆಗಳಲ್ಲಿ ಪಕ್ಕಾ ಶಾಮೀಲಾಗಿರ್ತಾರೆ. ಪಕ್ಕಾ ಶಾಮೀಲು ಅಲ್ಲಿ ಏನೇನು ನಡೆದಿರಲಿ ಅದನ್ನು ಮುಚ್ಚಿ ಹಾಕುವಂತಹ ಎಲ್ಲ ತಂತ್ರಗಳನ್ನು ಕೂಡ ಈ ಒಂದು ಆಡಳಿತ ಮಂಡಳಿಗೆ ಅವರೇ ಹೇಳ್ಕೊಡ್ತಾರೆ. ದೇ ಆರ್ ದಿ ಮಾಸ್ಟರ್ಸ್ ಅಂಡ್ ದೇ ಆರ್ ದಿ ಗೈಡರ್ಸ್. ಅಲ್ಲಲ್ಲಿ ಈ ಒಂದು ತಂತ್ರದಿಂದ ಏನಾಗ್ತಿದೆ, ಇವತ್ತಿನ ಸಹ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೆಲವು ಅಧಿಕಾರಿಗಳ ಜೇಬ್ ತುಂಬ್ತಾ ಇದೆ. ಆ ಜೇಬ್ ತುಂಬದಿಂದ ಏನಾಗ್ತಿದೆ, ಇವ್ರಿಗೂ ಬರ್ತಾ ಇದೆ ಪಾಲು, ಇವ್ರಿಗೆ ಸಿಂಹ ಪಾಲು, ಇವ್ರಿಗೆ ಒಂದು 75% ಇವ್ರಿಗೆ ಸಿಂಹ ಪಾಲು ಬರ್ತಿದೆ. ಆಮೇಲೆ ಏನ್ ಮಾಡ್ತಾರೆ ಇನ್ನೊಂದು ಅಂತಂದ್ರೆ, ಕೆಲವು ಅಧಿಕಾರಿಗಳನ್ನ ಬ್ಯಾಂಕಿಗೆ ಕರೆಸ್ಕೋತಾರೆ. ಯಾರು? ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಧಿಕಾರಿಗಳನ್ನ ಈ ಭ್ರಷ್ಟ ಬ್ಯಾಂಕ್ಗಳು ಅಂತ ಕೆಲವರು ಇರ್ತಾರೆ, ಅವರು ಕರೆಸ್ಕೊಂಡು ಈ ಯಾರಾದರೂ ಕೂಡ ಹೆಂಗಸರು ಬಂದರೆ ಅವ್ರಿಗೆ ಒಳ್ಳೆ ರೇಷ್ಮೆ ಸೀರೆ ಕೊಡ್ತಾರೆ. KSIC ಇದು ಒಂದು 25,000 ಅಥವಾ 30,000 ರೂಪಾಯಿ ಬಾಳ್ತಕ್ಕಂಥದ್ದು. ಅವ್ರಿಗೆ ಒಳ್ಳೆ ಬೆಳ್ಳಿ ತಟ್ಟೆಗಳು, ಅವ್ರಿಗೆ ಈ ಬೆಳ್ಳಿ ತಂಬಿಗೆ ಬರುತ್ತೆ, ಬೆಳ್ಳಿ ಎಲ್ಲದನ್ನು ಕೂಡ ಕೊಟ್ಬಿಟ್ಟು ನೀವು ನಮ್ಮನ್ನ ಸರಿಯಾಗಿ ನೋಡ್ಕೋಬೇಕು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ಕೈ ಮುಗಿತಾರೆ. ಯಾರು ಇಲ್ಲದೆ ಆದ್ರೆ ಒಬ್ಬರೇ ಇದ್ರೆ ಕಾಲಿಗೆ ಬಿದ್ದು ಬಿಡ್ತಾರೆ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಒಬ್ಬರೇ ಇದ್ದ ತಕ್ಷಣ ಕಾಲಿಗೆ ಬಿದ್ದುಬಿಟ್ಟು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತಾರೆ. ಯಾಕಂದ್ರೆ ಇಲ್ಲಿ ರಕ್ಷಣೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಇವ್ರೇನು ಅಂದ್ರೆ ಮೂಟೆ ಹಣನ ತಗೊಂಡೋಗ್ತಿರ್ತಾರೆ ಮನೆಗೆ. ಅದು ರಕ್ಷಣೆ ಆಗ್ಬೇಕಾದ್ರೆ ಅಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಧಿಕಾರಿಗಳು ಅಲ್ಲಿ ಇವ್ರಿಗೆ ರಕ್ಷಣೆ ಮಾಡಬೇಕಾಗತ್ತೆ. ಓಕೆ ವೀಕ್ಷಕರೇ, ಚರ್ಚೆಯನ್ನು ಮತ್ತಷ್ಟು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ನ ನಂತರ.